ಎಸ್ BGS ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ BGSನ ಒಂದು ಬಲ ಅಂತಲೇ ಹೇಳ್ಬೋದು. ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅವರ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ನಾವು ಇವತ್ತು BGS ಆವರಣದಲ್ಲಿ ನಡೆಸ್ತಾ ಇರುವಂಥದ್ದು. ಈ ಒಂದು ಸಂಭ್ರಮಕ್ಕೆ ಸುತ್ತೂರು ಶ್ರೀಗಳು ಒಂದು ಭಾಗಿಯಾಗಿರುವಂಥದ್ದು. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಶ್ರೀಗಳ ಮತ್ತು ಈ ಒಂದು ಸಂಸ್ಥೆಯ ಅವಿನಾಭಾವ ಸಂಬಂಧವನ್ನು ಮತ್ತು ಗುರುಗಳಿಗೆ ಅವರ ಒಂದು ಆಶೀರ್ವಚನವನ್ನು ಕೇಳ್ತಾ ಹೋಗೋಣ. ಗುರುಜಿ ನಮಸ್ತೆ. ಈ ಒಂದು BGS ಸಂಸ್ಥೆಯ ಬಗ್ಗೆ ಗುರುಜಿಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಗುರುಜಿ? ಪ್ರಕಾಶನಾಥ ಸ್ವಾಮೀಜಿಯವರ 60ನೇ ಒಂದು ಜನ್ಮದಿನೋತ್ಸವದ ಶುಭಾವಸರದಲ್ಲಿ ಪಾಲ್ಗೊಳ್ಳುವುದು ಅತ್ಯಂತ ಸಂತೋಷದ ಸಂಗತಿ. ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಅದರ ಪೀಠಾಧಿಪತಿಗಳಾಗಿ ನಾಡಿಗೆ ಕೊಟ್ಟಿರುವಂತಹ ಕೊಡುಗೆ ಅಪಾರವಾದಂತಹದ್ದು. ಆ ಕೊಡುಗೆ ಹಿಂದೆ ಪ್ರಕಾಶನಾಥ ಸ್ವಾಮೀಜಿಯವರ ಶ್ರಮ ಬಹಳ ಇದೆ. ಚುಂಚನಗಿರಿ ಮಠಕ್ಕೂ ನಮ್ಮ ಸುತ್ತೂರು ಮಠಕ್ಕೂ ಅವಿನಾಭಾವ ಸಂಬಂಧ ಇರುವಂತಹದ್ದು. ಹಿರಿಯ ನಮ್ಮ ರಾಜೇಂದ್ರ ಸ್ವಾಮೀಜಿಯವರು, ಬಾಲಗಂಗಾಧರ ಸ್ವಾಮೀಜಿಯವರು ಬಹಳ ಆತ್ಮೀಯತೆಯಿಂದ ಇದ್ದಂಥವರು. ಸಾಮಾಜಿಕ ಸೇವೆಗಳನ್ನು ಮಾಡುವಾಗ, ಸಮಾಜದ ಸಮಸ್ಯೆಗಳು ತಲೆದೋರಿದಾಗ ಪರಸ್ಪರ ಸಮಾಲೋಚಿಸಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದುಂಟು. ಮತ್ತು ಹಿರಿಯ ಶ್ರೀಗಳು 5 ಕೋಟಿ ಗಿಡಗಳನ್ನು ನೆಡುವ ಮೂಲಕವಾಗಿ ಕರ್ನಾಟಕದಲ್ಲಿ ಸಸ್ಯ ಸಂಪತ್ತು ವೃದ್ಧಿಯಾಗಬೇಕು ಅಂತ ಅಪೇಕ್ಷೆ ಪಟ್ಟು ಸಂಕಲ್ಪ ಮಾಡಿ ಅದನ್ನು ಕಾರ್ಯಗಳಿಸಿದಂತಹ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತೆ. ಅದೆಲ್ಲದರ ಹಿಂದೆ ಪ್ರಕಾಶನಾಥ ಸ್ವಾಮೀಜಿಯವರ ಕೊಡುಗೆ ಇದೆ. ಅವರಿಗೀಗ 60ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಅನೇಕ ರೀತಿಯ ವಿಶೇಷ ಪೂಜೆಗಳು, ಹೋಮವನಗಳನ್ನು ಏರ್ಪಡಿಸಿ ಅವ್ರಿಗೆ ದೀರ್ಘಾಯುಷ್ಯಕ್ಕೆ ಪ್ರಾರ್ಥನೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ. ಪ್ರಕಾಶನಾಥ ಸ್ವಾಮೀಜಿಯವರು ಕೂಡ ಭಗವಂತನಲ್ಲಿ, ಗುರುಹಿಯರಲ್ಲಿ ಅಪಾರವಾದ ಭಕ್ತಿ ಶ್ರದ್ಧೆಯನ್ನು ಉಳ್ಳಂತಹವರು, ಎಲ್ಲರ ಬಗ್ಗೆ ಅಪಾರವಾದಂತಹ ಗೌರವ ಇರುವಂತಹವರು. ಆ ಕಾರಣಕ್ಕಾಗಿ ದೇಶದ ಅನೇಕ ಭಾಗಗಳಿಂದ ಅನೇಕ ಪೂಜ್ಯರು, ಮಂತ್ರಿ ಮಹೋದಯರು, ಗಣ್ಯ ಮಹನೀಯರು, ಸಮಾಜದ ಸೇವಾಕರ್ತರು ಬಂದು ಶುಭವನ್ನು ಹಾರೈಸ್ತಾ ಇದ್ದಾರೆ. ನಮ್ಮ ಪರಂಪರೆಯಲ್ಲಿ 60 ವರ್ಷ ಅಂತಕ್ಕಂತಹದ್ದು ಭಗವಂತನ ಕೃಪೆಯಿಂದ ಜೀವಿತದ ಅರ್ಧಾವಧಿ. ಅಂದರೆ ಪ್ರಕಾಶನಾಥ ಸ್ವಾಮೀಜಿಯವರು ಇನ್ನೂ 60 ವರ್ಷ ಇರಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇರೋದು. ಭಗವತ್ ಇಚ್ಛೆಯಂತೆ ಅವರು ದೀರ್ಘಾಯುಷಗಳಾಗಿ, ಆರೋಗ್ಯವಂತರಾಗಿ ಸಮಾಜ ಸೇವೆಯನ್ನು ಮುನ್ನಡೆಸ್ಕೊಂಡು ಹೋಗಲು ಭಗವತ್ ಕೃಪೆ ಸದಾಕಾಲ ಇರಲಿ ಅಂತ ಹಾರೈಸ್ತೇವೆ. ಇದೇ ಒಂದು ಸುಸಂದರ್ಭದಲ್ಲಿ BGS ಸಂಸ್ಥೆ 25 ವರ್ಷಗಳನ್ನು ಕೂಡ ಕಂಪ್ಲೀಟ್ ಮಾಡಿದೆ. ಒಂದು ಸಂಪೂರ್ಣವಾಗಿ 25 ವರ್ಷವನ್ನು ಈ ಸಂಸ್ಥೆ ಕಂಪ್ಲೀಟ್ ಮಾಡಿರುವಂಥದ್ದು. ಇದ್ರ ಬಗ್ಗೆ ಹೇಳೋದಾದ್ರೆ ಸಂಸ್ಥೆ ಇಲ್ಲಿ ವಸತಿ ಶಾಲೆ ಏನಿದೆ, ಶ್ರೀಗಳ ಕನಸಿನ ಕೂಸದು. ಇದು ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ವಸತಿ ಶಾಲೆಯನ್ನು ಎಷ್ಟು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸಿದ್ದಾರೆ. ಆ ಸ್ಕೂಲು ಎಷ್ಟು ಆಕರ್ಷಣೀಯವಾಗಿದೆ ಅಂತಂದರೆ, ಅಲ್ಲಿ ಆಂತರಿಕವಾಗಿ ಉತ್ತಮವಾದ ಶಿಕ್ಷಣ ಸಿಗುತ್ತೆ, ಸಂಸ್ಕಾರ ಸಿಗುತ್ತೆ. ಹಾಗೆ ಹೊರಗಿನ ಶಾಲೆಗಳನ್ನು ಚಿತ್ರೀಕರಿಸ್ತಕ್ಕಂತಹ ನಿರ್ಮಾಪಕರಿಗೆ ಈ ಶಾಲೆಯ ವಾತಾವರಣದಲ್ಲಿ ಅಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳಿ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇಲ್ಲಿ ಓದಿದಂಥವರು ಅಂಬರೀಷ್ ಮಗನೂ ಸೇರಿದ ಹಾಗೆ ಅನೇಕ ಜನ ಈ ಶಾಲೆಯಲ್ಲಿ ಓದಿ ಸುಸಂಸ್ಕೃತರಾಗಿದ್ದಾರೆ. ಈ ಶಾಲೆ ಹಿಂಗೆ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹಾರೈಸ್ತೇವೆ. ಎಸ್, ಇದಾಗಿತ್ತು ಸುತ್ತೂರು ಶ್ರೀಗಳ ಒಂದು ಆಶೀರ್ವಚನ ಸ್ವಾಮೀಜಿಗಳಿಗೆ ನೀಡಿದಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.